ನೋಡಿ, ಇದು ಲಾವಂಚ ಅಂತ ಹೇಳಿ ಒಂದು ಆಯುರ್ವೇದ ಗಿಡಮೂಲಿಕೆ. ಈ ಬೇರು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಕ್ಬಿಡತ್ತೆ. ಇದನ್ನು ಕನ್ನಡದಲ್ಲಿ ಲಾವಂಚ ಅಂತಾರೆ, ನಮ್ಮ ಆಯುರ್ವೇದದಲ್ಲಿ ನಾವು ಉಶಿರ ಅಂತ ಹೇಳ್ತೀವಿ. ಬೇಸಿಗೆ ಟೈಮಲ್ಲಿ ತುಂಬ ಉಷ್ಣತೆ ಜಾಸ್ತಿ ಆಗಿದೆ, ಪಿತ್ತ ಜಾಸ್ತಿ ಆಗಿದೆ, ಬಾಯಾರಿಕೆ ಜಾಸ್ತಿ ಆಗೋದು, ಮೂಗುರಿ ಬರೋದು ಎಲ್ಲ ಆಗ್ತಾ ಇರುತ್ತಲ್ವ, ಅದಕ್ಕೆ ಇದನ್ನು ಬಳಕೆ ಮಾಡ್ಬೋದು ನಾವು. ಇದು ದೇಹಕ್ಕೆ ತಂಪನ್ನು ಉಂಟು ಮಾಡುತ್ತೆ, ಹಾಗೆ ಪಿತ್ತ ಹೆಚ್ಚಾಗಿರೋದನ್ನು ಕಡಿಮೆ ಮಾಡುತ್ತೆ. ಇದನ್ನು ಹೇಗೆ ಬಳಕೆ ಮಾಡೋದು ಅಂದರೆ, ಈಸಿಯಾಗಿ ಒಂದಷ್ಟು ಈ ಬೇರನ್ನು ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಅದನ್ನು ರಾತ್ರಿ ಹೊತ್ತು ಒಂದು 3ರಿಂದ 4 ಲೀಟ್ರು ಕುಡಿಯುವ ನೀರನ್ನು ಒಂದು ಪಾತ್ರೆಯಲ್ಲಿ ತೊಗೊಳ್ಳಿ. ಆ ಪಾತ್ರೆಯಲ್ಲಿರುವಂಥ ನೀರಿಗೆ ಈ ಬೇರನ್ನು ಹಾಕಿ ಬಿಟ್ಬಿಡಿ. ರಾತ್ರಿ ಎಲ್ಲ ಅದು ನೆಂದಿರತ್ತೆ. ಬೆಳಗ್ಗೆಯಿಂದ ನೀವು ಯಾವಾಗೆಲ್ಲ ನೀರು ಕುಡಿಬೇಕು ಆವಾಗೆಲ್ಲ ಇದೇ ನೀರನ್ನೇ ಬಳಕೆ ಮಾಡಬಹುದು. ಇದನ್ನು ನಿಮ್ಮ ಬಾಟಲ್ಗಳಲ್ಲಿನೂ ಕೂಡ ಹಾಕಿ ಇಟ್ಕೋಬೋದು, ಇಲ್ಲ ವಾಟರ್ ಕ್ಯಾನ್ನಲ್ಲಿನೂ ಕೂಡ ಹಾಕಿ ಇಟ್ಕೋಬಹುದು. ಇದರಿಂದ ದೇಹಕ್ಕೆ ತಂಪಾಗತ್ತೆ. ಇನ್ನು ಈ ಲಾವಂಚದ ಬೇರು ಸಿಕ್ಕಿಲ್ಲ ಅಂತೇಳಿ ಹೇಳೋರಿಗೆ ದೇಹ ತಂಪು ಮಾಡ್ಕೊಳ್ಳಿಕ್ಕೆ ಮನೆಯಲ್ಲಿ ಧನಿಯಾ ಬೀಜನೂ ಕೂಡ ಯೂಸ್ ಮಾಡ್ಬೋದು. ಧನಿಯಾ ಬೀಜ ಸ್ವಲ್ಪ ಕಹಿ ಇರತ್ತೆ, ನೀರು ಕಹಿ ಆಗತ್ತೆ ಅನ್ನೋಂಗಿದ್ರೆ ಸಿಂಪಲ್ಲಾಗಿ ಕಾಮಕಸ್ತೂರಿ ಬೀಜನೂ ಕೂಡ ಬಳಕೆ ಮಾಡ್ಬೋದು.